ಶ್ರಾವಣಿ ಮೇಡಮ್ ಬರ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಆದ್ರೆ ಏನಪ್ಪ ಮಾಡ್ಲಿ, ಅವ್ರು ನೋಡ್ತಿದ್ದ ಹಂಗೆ ಭಯ ಆಗೋಗುತ್ತಲ್ಲ. ಯಾಕೆ ಹೀಗಾಗ್ತಿದೆ? ಅಯ್ಯ ಹುಚ್ಚ, ಇವನೇನಿವನು ಮದುವೆನೇ ಆಗಿದ್ದಾನಂತೆ, ಅಂಥದ್ರಲ್ಲಿ ಹೆಂಡತಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಪಡ್ತಿದ್ದಾನೆ. ಹೇ, ಈಗಿನ ಕಾಲದ ಹುಡುಗರಿಗೆ ಅದೇನ್ ಸಮಸ್ಯೆಗಳಪ್ಪ. ತಾಳಿ ಕಟ್ಟೋಕೆ ಭಯ ಪಡಲ್ಲ, ಆದ್ರೆ ಹೆಂಡತಿ ಮುಂದೆ ನಿಂತು ಮಾತಾಡೋಕ್ಕೆ ಭಯ ಪಡ್ತಾರೆ. ಅದೃಷ್ಟ ಅನ್ನೋ ಹಾಗೆ ಅವ್ರ ಕುತ್ತಿಗೆ ತಾಳಿ ಕಟ್ಟಿಬಿಟ್ಟೆ. ಆದ್ರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯನೇ ಹೇಳ್ಕೊಂಡಿಲ್ಲ ಅವ್ರ ಹತ್ರ. ಅವ್ರ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಇದು ಒಳ್ಳೆ ವಿಚಿತ್ರ ಆಗೋಗಿದೆ. ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ಹೇಗಪ್ಪ ಸರಿ ಮಾಡ್ಕೊಳ್ಳಿ? ಓಹೋ, ಇದಾ ವಿಷಯ? ಇದೆಲ್ಲ ನೆನ್ಸ್ಕೊಂಡ್ರೆ ಒಂದೊಂದ್ಸಲಿ ನನ್ನ ಬಗ್ಗೆ ನನಗೆ ಕೋಪ ಬರುತ್ತೆ. ಇಲ್ಲ, ಇವತ್ತು ಮೇಡಮ್ ಬರ್ತಿದ್ದ ಹಾಗೆ ಏನ್ ಹಂಗ್ ನೋಡ್ತಿದ್ಯಾ? ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೆ ನೋಡ್ತಿದ್ದೆ. ಸುಮ್ನೆ ಹಂಗೆ ನೋಡೋಕೆ ನನ್ ಮುಖದ ಮೇಲೆ ಏನ್ ಕೋತಿ ಕುಣಿತಾ ಇದೆಯಾ? ಕೋತಿ ಅಲ್ಲ ಮೇಡಮ್, ಕಾಂತಿ. ನಿಮ್ಮ ಮುಖದಲ್ಲಿ ಚಂದ್ರನ್ ಕಾಂತಿ ಇದೆ, ಕಣ್ಣಲ್ಲಿ ಆ ತೇಜಸ್ಸಿದೆ ಮೇಡಮ್. ನಿಮ್ಮನ್ನ ನೋಡ್ತಿದ್ರೆ ನಕ್ಷತ್ರ ತರನೇ ಹೊಡಿತಾ ಇದ್ದೀರಾ. ಇಂಥ ನಾಟಕದ ಮಾತುಗಳಿಗೆಲ್ಲ ಕಮ್ಮಿ ಇಲ್ಲ. ಹೋಗ್ ಬಿತ್ಕೋ ಹೋಗು. ನಾಟಕದ ಮಾತುಗಳ ಮೇಡಮ್? ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಮೇಡಮ್. ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಪ್ರೀತಿನೇ ಇಲ್ವಾ ಅಂತ ಕೇಳ್ತಿದ್ಯಲ್ಲೋ? ಪ್ರಾಣ ಕೊಡೋಷ್ಟು ಪ್ರೀತಿ ಇದೆ ಕಣೋ. ನಿಮ್ಮನ್ನೇ ಕೇಳ್ತಿರೋದು ಮೇಡಮ್. ನಾನೇನೋ ಕೇಳ್ದೆ, ನೀವೇನೋ ಹೇಳೇ ಇಲ್ಲ. ಹೇಳಕ್ಕೇನಿದೆ? ಅಷ್ಟಕ್ಕೂ ನಿನ್ ಬಗ್ಗೆ ನನಗೆ ಯಾಕೆ ಪ್ರೀತಿ ಇರ್ಬೇಕು? ಓ, ನನ್ನ ಬಗ್ಗೆ ಪ್ರೀತಿ ಇಲ್ವಾ? ಸರಿ ಬಿಡಿ, ಆಯ್ತು. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಕೋಪ ಬರ್ತೀಯ ಇನ್ನೇನ್ ಮತ್ತೆ? ಸುಮ್ನೆ ತಲೆ ಹಟ್ಟೆ ಎಲ್ಲ ಮಾತಾಡ್ಬೇಡ. ಏನಾದ್ರೂ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ಬೇಕು, ಅಥವಾ ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರ್ಬೇಕು.